ಮೂರನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 2x ಪ್ಲಸ್ 1. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಈ ಬಹುಪದೋಕ್ತಿಯನ್ನು ಇಲ್ಲಿ ಬರ್ಕೊಂಡಿದ್ದೇನೆ. ಎಕ್ಸ್ ಇದ್ದಲ್ಲಿ ಒಂದನ್ನು ಹಾಕಬೇಕು. ಕೆ ಎಕ್ಸ್ ಇದ್ದಲ್ಲಿ 1 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಎಕ್ಸ್ ಇದ್ದಲ್ಲಿ 1 ಪ್ಲಸ್ 1. ಕೆ ಇಂಟು 1 ಕೆ ಮೈನಸ್ ರೂಟ್ 2 ಇಂಟು 1 ರೂಟ್ 2 ಪ್ಲಸ್ 2. ಕೆ ಮೈನಸ್ ರೂಟ್ 2 ಪ್ಲಸ್ 1. ಇದರಲ್ಲಿ ನಮಗೆ ಕೆನ ಬೆಲೆ ಕಂಡುಹಿಡಿಯೋದಿದೆ. ಕೆ ಈಸ್ ಈಕ್ವಲ್ ಟು ಮೈನಸ್ ರೂಟ್ 2 ಈ ಕಡೆ ಬಂದರೆ ಪ್ಲಸ್ ರೂಟ್ 2. ನೆಕ್ಸ್ಟ್ ಪ್ಲಸ್ 1 ಈ ಕಡೆ ಬಂದರೆ ಈಸ್ ಈಕ್ವಲ್ ಟುನ ಈ ಕಡೆ ಬಂದರೆ ಮೈನಸ್ 1. ಕೆನ ಬೆಲೆ ರೂಟ್ 2 ಮೈನಸ್ 1. ನಾಲ್ಕನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಕೆ. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. ಎಕ್ಸ್ ಇದ್ದಲ್ಲಿ ಒಂದನ್ನು ಹಾಕಬೇಕು. ಕೆ ಇಂಟು ಎಕ್ಸ್ ಇದ್ದಲ್ಲಿ 1 ಹೋಲ್ ಸ್ಕ್ವೇರ್ ಮೈನಸ್ 3 ಎಕ್ಸ್ ಇದ್ದಲ್ಲಿ 1 ಪ್ಲಸ್ ಕೆ. ಕೆ ಇಂಟು 1 ಕೆ ಮೈನಸ್ 3 ಒಂದಲೇ 3 ಪ್ಲಸ್ ಕೆ. ಇದರಲ್ಲಿ ಕೆ ಪ್ಲಸ್ ಕೆ ಕೂಡಿಸ್ಬೋದು, ಯಾಕಂತಂದರೆ ಇಲ್ಲಿ ಪ್ಲಸ್ ಇದೆ. 1k ಪ್ಲಸ್ 1k 2k ಮೈನಸ್ 3 ಇಸ್ ಈಕ್ವಲ್ ಟು 0. 2k ಇಸ್ ಈಕ್ವಲ್ ಟು ಮೈನಸ್ 3 ಈ ಕಡೆ ಬಂದರೆ ಪ್ಲಸ್ 3 ಆಗುತ್ತದೆ. ನೆಕ್ಸ್ಟ್ ನಮಗೆ ಕೆನ ಬೆಲೆಯಲ್ಲಿ ಕಂಡುಹಿಡಿಯೋದಿದೆ. ಕೆ ಇಸ್ ಈಕ್ವಲ್ ಟು 2/3. ಕೆ ಇಸ್ ಈಕ್ವಲ್ ಟು 2/3 ಉಳಿಯುತ್ತದೆ. ಅಪವರ್ತಿಸಿ. ನಾಲ್ಕನೇ ಪ್ರಶ್ನೆ ಅಪವರ್ತಿಸಿ. 12 ಎಕ್ಸ್ನ ಘಾತ 2 ಮೈನಸ್ 7x ಪ್ಲಸ್ 1. ಇಲ್ಲಿ ನಾವು ಮೊದಲನೇದಾಗಿ ಏನು ನೋಡಬೇಕಂತಂದರೆ 12 ಒಂದಲೇ 12 ಗುಣಿಸಿದರೆ ನಮಗೆ 12 ಬರಬೇಕು. ಗುಣಿಸಿದಾಗ 12 ಬರಬೇಕು. ಕೂಡಿಸಿದಾಗ ಅಥವಾ ಕಳೆದಾಗ ನಮಗೆ ಮೈನಸ್ 7 ಬರಬೇಕು. ಅಂತಂದರೆ ಮೈನಸ್ 4 ಮೈನಸ್ 3 ತೊಗೋಬೋದು. ಮೈನಸ್ 4 ಮೈನಸ್ 3 ಮೈನಸ್ 7 ಬಂದಿದೆ. ನೆಕ್ಸ್ಟ್ 12 ಅಂತಂದರೆ ಗುಣಿಸಿದಾಗ 4 3 12 ಬಂದಿದೆ. ನಮಗೆ ಕೂಡಿಸಿದಾಗ ಮೈನಸ್ 7 ಬಂದಿದೆ. ಆದ್ದರಿಂದ 4 ಇಂಟು 3 ನಾವು ಇಲ್ಲಿ ತೆಗೆದುಕೊಳ್ಳಬಹುದು. 12 ಎಕ್ಸ್ ಸ್ಕ್ವೇರ್ ಮೈನಸ್ 4 ಈ 4ಗೆ ಎಕ್ಸನ್ನು ಬರೆಯಬೇಕು. ಮೈನಸ್ 4x ಮೈನಸ್ 3x ಪ್ಲಸ್ 1. ಇದರಲ್ಲಿ ನಾವು ಗುಂಪುಗಳನ್ನಾಗಿ ಮಾಡ್ಬೋದು. ಮೊದಲನೆಯ ಗುಂಪಿನಲ್ಲಿ 4x ನಾವು ಹೊರಗಡೆ ತೆಗಿಬಹುದು, ಯಾಕಂತಂದರೆ ಎರಡೂ 4ನೇ ಮಗ್ಗಿಯಲ್ಲಿ ಬರುತ್ತವೆ. 4 3 12. ಇಲ್ಲಿ ಒಂದು ಎಕ್ಸನ್ನು ತೆಗೆದಿದ್ವಿ, ಇನ್ನೊಂದು ಎಕ್ಸ್ ಉಳಿತು. ಎಕ್ಸ್ ಮೈನಸ್ 4 1 4. ಇಲ್ಲಿ ಎಕ್ಸ್ ಇದ್ದಿದ್ದು ಒಂದು ಎಕ್ಸ್ ಇದ್ದಿದ್ದು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ಎಕ್ಸ್ ಉಳಿಯಲ್ಲ. ಇಲ್ಲಿ ಮೈನಸ್ 1 ಹೊರಗಡೆ ತೆಗಿಬೇಕು. 3x ಮೈನಸ್ 1 ತೊಗೊಂಡ್ರೆ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ 1 ಆಗುತ್ತದೆ. ಈಗ ನೀವು ನೋಡ್ಬೋದು 3x ಮೈನಸ್ 1 3x ಮೈನಸ್ 1 ಒಂದು ಗುಂಪುಗಳನ್ನಾಗಿ ನಾವು ಒಂದು ಗುಂಪಾಗಿ ಬರೆಯಬಹುದು. ಇನ್ನೊಂದು ಗುಂಪು 4x ಮೈನಸ್ 1 ಅಂತಂದರೆ ಎರಡು ಅಪವರ್ತನಗಳು, 4x ಮೈನಸ್ 1 ಇನ್ನೊಂದು 3x ಮೈನಸ್ 1. ಎರಡನೆಯ ಪ್ರಶ್ನೆ 2x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 3. ನಮಗೆ 3 2 ಅಂತಂದರೆ ಗುಣಿಸಿದಾಗ 3 2 6 ಬರಬೇಕು. ಕೂಡಿಸಿದಾಗ ಪ್ಲಸ್ 7 ಬರಬೇಕು. ಆ ಥರ ನಾವು ನೋಡ್ಕೋಬೇಕು. 6 1 6 ಗುಣಿಸಿದಾಗ 6 ಬಂದಿದೆ. ಯಾಕಂದರೆ 3 2 6 ಗುಣಿಸಿದಾಗ 6 ಬಂದಿದೆ. ಕೂಡಿಸಿದಾಗ ಪ್ಲಸ್ 7 ಬರಬೇಕು. ಇದಕ್ಕೆ ನಾವು ಪ್ಲಸ್ 1 ಪ್ಲಸ್ 6 ಪ್ಲಸ್ 1 6 ಪ್ಲಸ್ 1 7. 2x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1x ಪ್ಲಸ್ 3. ಇದರಲ್ಲಿ ನಾವು 2x ಹೊರಗಡೆ ತೆಗಿಬಹುದು, ಯಾಕಂತಂದರೆ ಈ ಎರಡೂ 2 1 2 3 ತೊಗೋಬೋದು. ಮತ್ತು ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಒಂದು ಎಕ್ಸ್ ಇದೆ ಅಂತಂದರೆ ಒಂದೊಂದು ಎಕ್ಸನ್ನು ನಾವು ಹೊರಗಡೆ ತೆಗಿಬಹುದು. ಇದರಿಂದ ನಾವು ಒಂದು ಎಕ್ಸ್ ತೆಗೆದಿದ್ದೇವೆ. ಮತ್ತು ಎರಡನೇ ಮಗ್ಗಿಯಲ್ಲಿ ಎರಡೂ ಬರುತ್ತವೆ, ಅದಕ್ಕಾಗಿ ಎರಡನೇ ಮಗ್ಗಿಯನ್ನು ತೊಗೋಬೇಕು. 2x ಇಂಟು ಏನು ಉಳೀತು ಎಕ್ಸ್, 1 ಎಕ್ಸ್ ಉಳೀತು. 2 1 2 ಪ್ಲಸ್ 2 ಎಷ್ಟಲ್ಲಿ 6 2 3 6 1 ಎಕ್ಸ್ ಇದ್ದಿದ್ದು ನಾವು ಹೊರಗಡೆ ತೆಗೆದುಕೊಂಡಿದ್ದೇವೆ. ಏನು ಎಕ್ಸ್ ಇಲ್ಲಿ ಉಳಿಯುವುದಿಲ್ಲ. ಪ್ಲಸ್ 1 ಏನು ಇರಲಿಲ್ಲ ಅಂದರೆ ಕಾಮನ್ ಏನು ಬರುತ್ತದೆ ಪ್ಲಸ್ 1 ಎಕ್ಸ್ ಪ್ಲಸ್ 3 ಉಳೀತು. ಇಲ್ಲಿ ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 3
ಒಂದು ಅಪವರ್ತನವನ್ನಾಗಿ ಸಿಕ್ಕಿದೆ. ನೆಕ್ಸ್ಟ್ 2x ಪ್ಲಸ್ 1 ಇನ್ನೊಂದು ಅಪವರ್ತನ, ಇವೆರಡು ಅಪವರ್ತನಗಳಾಗಿವೆ. ಮೂರನೇ ಪ್ರಶ್ನೆ 6x² ಪ್ಲಸ್ 5x ಮೈನಸ್ 6 ಗುಣಿಸಿದಾಗ ನಮಗೆ 36 ಬರಬೇಕು. 6 36 ಕೂಡಿಸಿದಾಗ 5 ಬರಬೇಕು. 9 4 36 ಗುಣಿಸಿದಾಗ 36 ಬಂದಿದೆ. ನೆಕ್ಸ್ಟ್ ಕೂಡಿಸಿದಾಗ ಅಥವಾ ಕಳೆದಾಗ 5 ಬರಬೇಕು. ಪ್ಲಸ್ 9 ಮೈನಸ್ 4 9ರಲ್ಲಿ 4 ಕಳೆದರೆ 5. 6x² ಪ್ಲಸ್ 9x ಮೈನಸ್ 4x ಮೈನಸ್ 6. ಇದರಿಂದ ನಾವು 3x ಹೊರಗಡೆ ತೆಗೆಯಬಹುದು. 3 2 6 3 3 9. ಇಲ್ಲಿ x² x ನ ಘಾತ 2 ಇದೆ, ಇಲ್ಲಿ x ನ ಘಾತ 1 ಇದೆ ಅಂತಂದರೆ ಇಲ್ಲಿ 2 xಗಳಿವೆ, ಇಲ್ಲಿ ಒಂದೇ x ಇದೆ ಅಂತಂದರೆ ಒಂದೊಂದು x ನಾವು ಇಲ್ಲಿ ಹೊರಗಡೆ ತೆಗಿಬಹುದು. 3x 3 2 6 ಇಲ್ಲಿ 2 ಇದ್ದ ಇಲ್ಲಿ 2 xಗಳಿದ್ವು ಅಂತಂದರೆ x ನ ಘಾತ 2 ಇತ್ತು. ಒಂದು x ನ ಘಾತ 1 ತೆಗೆದರೆ ಇನ್ನೊಂದು x ಉಳಿಯಿತು. ಪ್ಲಸ್ 3 3 9 ಇಲ್ಲಿ ಮೈನಸ್ 2 ತೆಗಿಬಹುದು. 2 2 4 x ಮೈನಸ್ ಹೊರಗಡೆ ತೆಗೆದರೆ ಇಲ್ಲಿ ಪ್ಲಸ್ ಉಳಿಯಿತು. 2 3 6 2x ಪ್ಲಸ್ 3 ಒಂದು ಅಪವರ್ತನ ಮತ್ತು 3x ಮೈನಸ್ 2 ಇನ್ನೊಂದು ಅಪವರ್ತನ. ನಾಲ್ಕನೇ ಪ್ರಶ್ನೆ 3x² ಮೈನಸ್ x ಮೈನಸ್ 4 ಗುಣಿಸಿದಾಗ 12 3 4 12. ನೆಕ್ಸ್ಟ್ ಕೂಡಿಸಿದಾಗ ಅಥವಾ ಕಳೆದಾಗ -1 ಬರಬೇಕು. -4 ಪ್ಲಸ್ 1 ಏನಾಗುತ್ತದೆ? -1 ಆಗಿ ಉಳಿಯುತ್ತದೆ. ಇದರಲ್ಲಿ ನಾವು x ಹೊರಗಡೆ ತೆಗಿಬಹುದು. ಯಾಕಂತಂದರೆ x² ಇದೆ, ಇಲ್ಲಿ x ನ ಘಾತ 1 ಇದೆ ಅಂತಂದರೆ ಒಂದೊಂದು x ತೆಗಿಬಹುದು. 3x ಉಳಿಯಿತು. -4 ಪ್ಲಸ್ ಇದರಲ್ಲಿ ಏನು ಕಾಮನ್ ಇರಲಿಲ್ಲ ಅಂದರೆ ಏನು ತೆಗಿಬೋದು? +1 ಬರಿಬೋದು. +1 3x ಮೈನಸ್ 4 ಹಾಗೆ ಉಳಿಯಿತು. 3x ಮೈನಸ್ 4 ಒಂದು ಅಪವರ್ತನ, x ಪ್ಲಸ್ 1 ಇನ್ನೊಂದು ಅಪವರ್ತನ. ಐದನೆಯ ಪ್ರಶ್ನೆ ಅಪವರ್ತಿಸಿ. x ನ ಘಾತ 3 ಮೈನಸ್ 2 x ನ ಘಾತ 2 ಮೈನಸ್ x ಪ್ಲಸ್ 2. p of x ಈ ಬಹುಪದೋಕ್ತಿಯನ್ನು ಇಲ್ಲಿ ನಾನು ಬರೆದುಕೊಂಡಿದ್ದೇನೆ. ಈಗ 2 1 2 ಅಂತಂದರೆ 2 ಯಾವ್ಯಾವ ಮಗ್ಗಿಯಲ್ಲಿ ಬರ್ತದೆ? 1ರ ಮಗ್ಗಿಯಲ್ಲಿ ಮತ್ತು 2ರ ಮಗ್ಗಿಯಲ್ಲಿ. 1, 2 ಇವು 2ರ ಅಪವರ್ತನಗಳಾಗಿವೆ. ನೆಕ್ಸ್ಟ್ x ಇದ್ದಲ್ಲಿ ನಾವು ಇಲ್ಲಿ 1 ಹಾಕುತ್ತಾ ಹೋಗೋಣ. ಯಾಕಂತಂದರೆ ಮೊದಲನೆಯ ಅಪವರ್ತನ ನಮ್ಮದು 1 ಆಗಿದೆ. x ಇದ್ದಲ್ಲಿ 1 ಇಲ್ಲಿ ಹಾಕಬೇಕು. 1 ಹೋಲ್ ಕ್ಯೂಬ್ ಮೈನಸ್ 2 1 ಹೋಲ್ ಸ್ಕ್ವೇರ್ ಮೈನಸ್ 1 ಪ್ಲಸ್ 2. 1 3 ಸಲ ಗುಣಿಸಿದರೆ 1 ಬರುತ್ತದೆ. ನೆಕ್ಸ್ಟ್ 1 2 ಸಲ ಗುಣಿಸಿದರೆ 1. 2 1 2 ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತಂದರೆ 2ರಲ್ಲಿ 1 ಕಳೆದರೆ ಪ್ಲಸ್ 1. 1 ಪ್ಲಸ್ 1 2 ಮೈನಸ್ 2 -2 ಪ್ಲಸ್ 2 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಈಗ x ನ ಬೆಲೆ ನಮಗೆ 1 ಹಾಕಿದ್ವಿ. ಇಲ್ಲಿ x ಇದ್ದಲ್ಲಿ ನಾವು 1 ಹಾಕಿದಾಗ ನಮಗೆ 0 ಬಂದಿದೆ ಅಪವರ್ತನ. ಅದಕ್ಕಾಗಿ x =1 ಹಾಕಿದಾಗ 0 ಬಂದಿದೆ. ಈಗ +1 ಈ ಕಡೆ ಬಂದರೆ ಏನಾಗುತ್ತೆ? -1. x - 1 0. ಈಗ x - 1ರಿಂದ ನಾವು ಅವರು ಕೊಟ್ಟಿರುವ ಬಹುಪದೋಕ್ತಿಯನ್ನು ಭಾಗಿಸಬೇಕು. x ನ ಘಾತ 3 ಮೈನಸ್ 2 x ನ ಘಾತ 2 ಮೈನಸ್ x ಪ್ಲಸ್ 2. ಇಲ್ಲಿ ನಮಗೆ x ನ ಘಾತ 3 ಇದೆ, ಇಲ್ಲಿ ಕೇವಲ x ನ ಘಾತ 1 ಇದೆ. x ನ ಘಾತ 3 ಇದು x ನ ಘಾತ 1 ಇದೆ ಅಂತಂದರೆ ಇಲ್ಲಿ ಇನ್ನೂ ಎಷ್ಟು ಎಕ್ಸ್ಗಳು ಬೇಕಾಗುತ್ತವೆ? ಇನ್ನು 2 ಎಕ್ಸ್ಗಳು ಬೇಕಾಗುತ್ತವೆ. ಯಾಕಂತಂದರೆ ಇಲ್ಲಿ ಕೇವಲ ಒಂದೇ x ಇದೆ. ಆದ್ದರಿಂದ ನಮಗೆ x ನ ಘಾತ 2ರಿಂದ ಗುಣಿಸ್ಕೊಳ್ಬೇಕು. ಇಲ್ಲಿ ಕ್ಯಾನ್ಸಲ್ ಮಾಡುವುದಕ್ಕಾಗಿ ನಾವು ಅದನ್ನು ನೋಡಿ ನಾವು x ಗುಣಿಸ್ಕೊಳ್ಬೇಕಾಗುತ್ತದೆ. ಇಲ್ಲಿ 3 ಎಕ್ಸ್ಗಳಿವೆ, ಇಲ್ಲಿ ಕೇವಲ ಒಂದೇ x ಇದೆ. ಅದಕ್ಕಾಗಿ ಇನ್ನು ಎಷ್ಟು ಎಕ್ಸ್ಗಳು ಇಲ್ಲಿ ಬೇಕಾಗುತ್ತವೆ? 2 x ನ ಘಾತ 2. x ಇಂಟು x² x³ ಮೈನಸ್ x² ಇಂಟು 1 x². ಇಲ್ಲಿ ಚಿಹ್ನೆಗಳನ್ನು ನಾವು ಚೇಂಜ್ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು ಏನಾಗುತ್ತದೆ? ಪ್ಲಸ್. ಇದು ಕ್ಯಾನ್ಸಲ್ ಆಗುತ್ತದೆ. +x³ ಮೈನಸ್ x³ ಕ್ಯಾನ್ಸಲ್ ಆಗಿ 0 ಉಳಿಯಿತು. ಇಲ್ಲಿ ಮೈನಸ್ ಇಂಟು ಪ್ಲಸ್
ಮೈನಸ್ 2ರಲ್ಲಿ 1 ಕಳೆದರೆ ಎಕ್ಸ್ ಸ್ಕ್ವೇರ್, ಕೇವಲ ಒಂದೇ ಎಕ್ಸ್ ಸ್ಕ್ವೇರ್ ಉಳಿತು. ಇಲ್ಲಿ ಮೈನಸ್ ಎಕ್ಸನ್ನು ಇಲ್ಲಿ ಕೆಳಗಡೆ ಇಳಿಸ್ಕೊಂಡಿದ್ದೇನೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ ಅಂತಂದರೆ ಸಮ ಆಗಬೇಕು. ಇದು ಎಕ್ಸ್ ಸ್ಕ್ವೇರ್ಗೆ ಸಮ ಆಗಬೇಕಂತಂದರೆ ಇಲ್ಲಿ ಎಕ್ಸ್ಗೆ ಇನ್ನು ಎಷ್ಟು ಎಕ್ಸ್ಗಳು ಬೇಕಾಗುತ್ತದೆ? ಕೇವಲ ಒಂದೇ ಎಕ್ಸ್. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋಬೇಕು. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ, ಪ್ಲಸ್ ಇದ್ದಿದ್ದು ಮೈನಸ್. ಇದು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1x ಪ್ಲಸ್ 1x ಮೈನಸ್ 2x ಪ್ಲಸ್ 2 ಇಲ್ಲಿ ಎಳೆಸ್ಕೋಬೇಕು. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮೈನಸ್ 2x ಇದೆ ಅಂತಂದರೆ ಎಷ್ಟರಿಂದ ಗುಣಿಸ್ಕೊಳ್ಬೇಕು? -2. -2 ಇಂಟು ಎಕ್ಸ್ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 2. ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ, ಪ್ಲಸ್ ಇದ್ದಿದ್ದು ಮೈನಸ್ ಅಂತಂದರೆ ಇವೆಲ್ಲ ಕ್ಯಾನ್ಸಲ್ ಆಗಿ 0 ಉಳಿಯಿತು. ಇಲ್ಲಿ ಮೇಲಿನ ಬಂದಿರುವ ಬಹುಪದೋಕ್ತಿಯನ್ನು ನಾವು ಬಿಡಿಸಿದಾಗ ಗುಣಿಸಿದಾಗ ನಮಗೆ 2 ಬಂದಿರಬೇಕು ಮತ್ತು ಕಳೆದಾಗ 1 ಬರಬೇಕು. 2 2 ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 2. ಇದರಲ್ಲಿ ನಾವು ಎಕ್ಸನ್ನು ಹೊರಗಡೆ ತೆಗಿಬೋದು. ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 1 ಏನು ಬಂದಿಲ್ಲ ಅಂದರೆ ಕಾಮನ್ 1 ತೆಗಿಬಹುದು. ಎಕ್ಸ್ ಮೈನಸ್ 2 ನಾವು ಮೊದಲನೇದಾಗಿ 4ನೇ ಲೆಕ್ಕದಲ್ಲಿ ಬಿಡಿಸಿದ್ವಲ್ಲ ಅದೇ ಥರ ಈ ಲೆಕ್ಕವನ್ನು ನಾವು ಬಿಡಿಸ್ಬೇಕಾಗ್ತದೆ. ಎಕ್ಸ್ ಮೈನಸ್ 2 ಒಂದು ಅಪವರ್ತನ, ಎಕ್ಸ್ ಪ್ಲಸ್ 1 ಇನ್ನೊಂದು ಅಪವರ್ತನ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2ರ ಅಪವರ್ತನಗಳು ಅಂತಂದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2 ಇಲ್ಲಿ ಬರಿಬೇಕು. ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2. ಇನ್ನೊಂದು ಅಂತಂದರೆ ಎಕ್ಸ್ ಮೈನಸ್ 1 0 ಮಾಡ್ಕೊಂಡಿರ್ತೀವಲ್ಲ ಆ ಅಪವರ್ತನವನ್ನು ಬರಿಬೇಕು. ಅಂತಂದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1. ಎರಡನೇ ಪ್ರಶ್ನೆ, ಎಕ್ಸ್ನ ಘಾತ 3 ಮೈನಸ್ 3 ಎಕ್ಸ್ನ ಘಾತ 2 ಮೈನಸ್ 9 ಎಕ್ಸ್ ಮೈನಸ್ 5. 5 1 ಮೈನಸ್ 5. ಇಲ್ಲಿ ಏನಿಲ್ಲ ಅಂದರೆ ಏನಿರ್ತದೆ 1. 5 1 ಮೈನಸ್ 5. 5ರ ಅಪವರ್ತನಗಳು 5 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತದೆ? -1 -5. ಇವು -5ರ ಅಪವರ್ತನಗಳಾಗಿವೆ. ಪಿ ಆಫ್ ಎಕ್ಸ್ = ಈ ಬಹುಪದೋಕ್ತಿಯನ್ನು ಇಲ್ಲಿ ಬರೆದುಕೊಳ್ಬೇಕು. ಎಕ್ಸ್ ಇದ್ದಲ್ಲಿ -1 ಹಾಕುತ್ತಾ ಹೋಗೋಣ. ಯಾಕಂತಂದರೆ ಮೊದಲ ಅಪವರ್ತನ -1 ಹಾಕಿ ನೋಡಬೇಕು 0 ಬರ್ತದೋ ಇಲ್ಲ ಅಂತ. ಒಂದು ವೇಳೆ ಬರಲಿಲ್ಲ ಅಂತಂದರೆ ಮುಂದಿನ ಈ ಸಂಖ್ಯೆ -5 ಹಾಕಬೇಕಾಗುತ್ತದೆ. ಮೊದಲನೇದಾಗಿ -1 ಇದೆ. -1 ಘಾತ 3 ಮೈನಸ್ 3 -1 ಹೋಲ್ ಸ್ಕ್ವೇರ್ -9 -1 -5. ಇಲ್ಲಿ ಬೆಸ ಸಂಖ್ಯೆ ಇರುವುದರಿಂದ -1 ಇದ್ದಿದ್ದು ಹಾಗೆಯೇ ಉಳಿಯುತ್ತದೆ -1. ನೆಕ್ಸ್ಟ್ -3 ಮೈನಸ್ ಇಂಟು ಮೈನಸ್ ಪ್ಲಸ್ 9 1 9 -5 -5 ಇದೆ. ಮತ್ತು ಇದನ್ನು ಬಿಡಿಸುವುದರಿಂದ -9 ಪ್ಲಸ್ 9 ಉಳಿಯುತ್ತದೆ. +9 -9 ಕ್ಯಾನ್ಸಲ್ ಆಗಿ 0 ಬಂತು. ನಮಗೆ x -1 ತಗೊಂಡು ಇರುವುದರಿಂದ ಈ ಲೆಕ್ಕ ಬಿಡಿಸಿದಾಗ ನಮಗೆ 0 ಬಂದಿದೆ. ಆದ್ದರಿಂದ -1 ಈ ಕಡೆ ಬಂದರೆ +1 ಆಗುತ್ತದೆ. x + 1 0. ಈ ಅಪವರ್ತನದಿಂದ ನಾವು ಈ ಬಹುಪದೋಕ್ತಿಗೆ ನಾವು ಇಲ್ಲಿ ಭಾಗಿಸಬೇಕು. ಅವರು ಕೊಟ್ಟಿರುವ ಬಹುಪದೋಕ್ತಿ ಇದಾಗಿದೆ. ಎಕ್ಸ್ನ ಘಾತ 3 ಮೈನಸ್ 3 ಎಕ್ಸ್ ಸ್ಕ್ವೇರ್ ಮೈನಸ್ 9 ಎಕ್ಸ್ ಮೈನಸ್ 5. ಇದನ್ನು ಈ ಅಪವರ್ತನದಿಂದ ಭಾಗಿಸಬೇಕು. ಇಲ್ಲಿ ಕೇವಲ ಒಂದೇ ಎಕ್ಸ್ ಇದೆ, ಇಲ್ಲಿ ಎಕ್ಸ್ನ ಘಾತ 3 ಇದೆ. ಇನ್ನು ಎಷ್ಟು ಎಕ್ಸ್ಗಳು ಬೇಕಾಗುತ್ತದೆ? ಇದಕ್ಕೆ 2 ಎಕ್ಸ್ಗಳು. ಎಕ್ಸ್ನ ಘಾತ 2 ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ಇದು ಕ್ಯಾನ್ಸಲ್ ಆಗುತ್ತದೆ. ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗಿ -3 -1 ಅಂತಂದರೆ -4 ಎಕ್ಸ್ ಸ್ಕ್ವೇರ್ -9 ಎಕ್ಸನ್ನು ಇಲ್ಲಿ ಎಳಿಸ್ಕೋಬೇಕು. ಇಲ್ಲಿ -4 ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಕೇವಲ ಎಕ್ಸ್ ಇದೆ. ಇನ್ನು ಏನು ಬೇಕಾಗುತ್ತದೆ? ಇದಕ್ಕೆ ಕೇವಲ ಎಕ್ಸ್ ಅಷ್ಟೇ ಇದೆ. ಇಲ್ಲಿ 4 ಎಕ್ಸ್ ಸ್ಕ್ವೇರ್ಗೆ ಸಮ ಆಗಬೇಕಂತಂದರೆ -4 ಎಕ್ಸ್ರಿಂದ ಗುಣಿಸ್ಕೊಳ್ಬೇಕು. -4 ಎಕ್ಸ್ ಇಂಟು ಎಕ್ಸ್ -4 ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 4 1 4 ಎಕ್ಸ್. ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. ಕೆಳಗಿನ ಚಿಹ್ನೆಗಳನ್ನು ನಾವು ನೋಡಿ ಚೇಂಜ್ ಮಾಡಬೇಕಾಗುತ್ತದೆ. ಕೆಳಗಡೆ ಮೈನಸ್ ಇದೆ ಅಂತಂದರೆ ಇದು ಪ್ಲಸ್ ಆಗುತ್ತದೆ, ಮೈನಸ್ ಇದ್ದಿದ್ದು ಇಲ್ಲಿ ಪ್ಲಸ್ ಆಗುತ್ತದೆ. +4 ಎಕ್ಸ್ ಸ್ಕ್ವೇರ್ -4 ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ.
ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಮೈನಸ್ 9ರಲ್ಲಿ 4 ಕಳೆದರೆ -5x ಉಳಿಯಿತು. ಇಲ್ಲಿ -5 ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಬೇಕು. ಇಲ್ಲಿ -5x ಇದೆ, ಇಲ್ಲಿ ಕೇವಲ x ಇದೆ ಅಂತಂದರೆ ನಮಗಿನ್ನು 5 ಬೇಕು. -5ರಿಂದ ಗುಣಿಸ್ಕೊಳ್ಬೇಕು. -5 ಇಂಟು ಎಕ್ಸ್ -5x, ಮೈನಸ್ ಇಂಟು ಪ್ಲಸ್ ಮೈನಸ್, 5 1 5 ಪ್ಲಸ್ 5x, ಇದು ಕ್ಯಾನ್ಸಲ್ ಆಗುತ್ತದೆ. ಚಿಹ್ನೆಗಳನ್ನು ಇಲ್ಲಿ ಚೇಂಜ್ ಮಾಡಿಕೊಂಡಿದ್ದೇನೆ. +5x -5x ಕ್ಯಾನ್ಸಲ್ ಆಗುತ್ತದೆ. +5 -5 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಈಗ ಬಂದಿರುವ ಈ ಬಹುಪದೋಕ್ತಿಯನ್ನು ನಾವು ಇಲ್ಲಿ ಬಿಡಿಸ್ಕೊಳ್ಬೇಕು. x² - 4x - 5 ಗುಣಿಸಿದಾಗ 5 ಬಂದಿರಬೇಕು, ಕೂಡಿಸಿದಾಗ ಅಥವಾ ಕಳೆದಾಗ -4 ಬಂದಿರಬೇಕು. x² - 5x + x - 5 ನೋಡ್ಬೋದು. 5 1 5, 5ರಲ್ಲಿ 1 ಕಳೆದರೆ -4. ಇದರಲ್ಲಿ ನಾವು ಎಕ್ಸನ್ನು ಹೊರಗಡೆ ತೆಗೆದಿದ್ದೇನೆ. ಒಂದು ಉಳಿಯಿತು. -5 + 1 x - 5, x - 5 ಒಂದು ಅಪವರ್ತನ, x + 1 ಇನ್ನೊಂದು ಅಪವರ್ತನ, ಮತ್ತು x + 1 ಇಲ್ಲಿ x + 1 ಇದೊಂದು ಮೂರನೇ ಅಪವರ್ತನ ಅಂತಂದರೆ x + 1 x - 5 ಇನ್ನೊಂದು x + 1. ಮೂರನೆಯ ಪ್ರಶ್ನೆ 21 20 ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತದೆ? 1ರ ಮಗ್ಗಿಯಲ್ಲಿ 2 4 5 10 20. 21ರಲ್ಲಿ 20, 12ರಲ್ಲಿ 20, 5 4ರಲ್ಲಿ 20, 4 5ರಲ್ಲಿ 20, 2 10ರಲ್ಲಿ 20, 1 20ರಲ್ಲಿ 20. ಇದರಲ್ಲಿ ಮೊದಲನೆಯದಾಗಿ ಏನಿದೆ ಅಪವರ್ತನ? 1 ಕೇವಲ 1 ಹಾಕಿದಾಗ ಸಂಖ್ಯೆ ಬರುತ್ತದೆ ಅಂತಂದರೆ 0 ಬರುವುದಿಲ್ಲ. ಆದ್ದರಿಂದ P(-1) ತೆಗೆದುಕೊಳ್ಳಬೇಕು. +1 ಹಾಕಿದರೆ ಇಲ್ಲಿ ಸಂಖ್ಯೆ ಬರುತ್ತಿತ್ತು. ಆದ್ದರಿಂದ ನಾನಿಲ್ಲಿ P(1) ಬದಲಾಗಿ -1 ಹಾಕಿದ್ದೇನೆ. x ಇದ್ದಲ್ಲಿ -1 ಹಾಕಬೇಕು. 1 3 ಸಲ ಗುಣಿಸಿದಾಗ ಅಂತಂದರೆ ಬೆಸ ಸಂಖ್ಯೆ ಇರುವುದರಿಂದ -1 ಉಳಿಯಿತು. +13 ಯಾಕಂತಂದರೆ ಇದು ಸಮಸಂಖ್ಯೆಯಾಗಿ ಪರಿವರ್ತನೆ ಆಗುತ್ತದೆ. ಯಾಕಂತಂದರೆ ಘಾತ ಸಂಖ್ಯೆ ಸಮಸಂಖ್ಯೆ ಇರುವುದರಿಂದ +1 ಆಗುತ್ತದೆ. 13 1 13 ಪ್ಲಸ್ ಇಂಟು ಮೈನಸ್ 32 1 32 + 20. ಇದನ್ನು ಬಿಡಿಸಿದಾಗ P(-1) ನಮಗೆ 0 ಸಿಗುತ್ತದೆ. x =-1 ಹಾಕಿದಾಗ ನಮಗೆ 0 ಬಂದಿದೆ. ಆದ್ದರಿಂದ x + 1 0. ಈಗ x + 1 ನಾವು ಈ ಬಹುಪದೋಕ್ತಿಯಿಂದ ಭಾಗಿಸಬೇಕು. ಇಲ್ಲಿ x² ಗುಣಿಸ್ಕೊಳ್ಬೇಕು. x² × x x³ ಪ್ಲಸ್ x² × 1 x². ಇದು ಕ್ಯಾನ್ಸಲ್ ಆಗುತ್ತದೆ. ಚಿಹ್ನೆಗಳನ್ನು ಚೇಂಜ್ ಮಾಡಬೇಕು. 13ರಲ್ಲಿ 1 ಕಳೆದರೆ ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತದೆ. 13ರಲ್ಲಿ 1 ಕಳೆದರೆ 12x² ಪ್ಲಸ್ 32x ಇಲ್ಲಿ ಇಳಿಸ್ಕೊಳ್ಬೇಕು. ಇಲ್ಲಿ 12x ಇದೆ, ಇಲ್ಲಿ ಕೇವಲ x ಇದೆ ಅಂತಂದರೆ ಇನ್ನು 12x ನಮಗೆ ಬೇಕಾಗುತ್ತದೆ. ಆದ್ದರಿಂದ 12xನಿಂದ ಗುಣಿಸ್ಕೊಳ್ಬೇಕು. ಪ್ಲಸ್ 12x, 12x × x 12x² ಪ್ಲಸ್ ಇಂಟು ಪ್ಲಸ್ 12x × 1 12x. ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗಿ 0 ಉಳಿಯುತ್ತದೆ. 32 ಅಂತಂದರೆ ಪ್ಲಸ್ ಇಂಟು ಮೈನಸ್ 32ರಲ್ಲಿ 12 ಕಳೆದರೆ 20x ಉಳಿಯಿತು. ನೆಕ್ಸ್ಟ್ 20 ಇಲ್ಲಿ ಇಳಿಸ್ಕೊಂಡಿದ್ದೇನೆ. ಇಲ್ಲಿ 20x ಇದೆ, ಕೇವಲ x ಇದೆ. ಇನ್ನು ಎಷ್ಟು ಬೇಕಾಗುತ್ತದೆ ನಮಗೆ? 20. ಇಲ್ಲಿ x ಇದ್ದಿದ್ದು x ಬಂದಿದೆ. ಇನ್ನು ಎಷ್ಟು ಕಡಿಮೆ ಬಂದಿದೆ ಇದರಲ್ಲಿ? 20. 20ರಿಂದ ಇಲ್ಲಿ ಗುಣಿಸ್ಕೊಳ್ಬೇಕು. 20 × x 20x ಪ್ಲಸ್ ಇಂಟು ಪ್ಲಸ್ 21 20. ಇಲ್ಲಿ ಚಿಹ್ನೆ ಚೇಂಜ್ ಮಾಡಿದಾಗ +20x -20x ಕ್ಯಾನ್ಸಲ್ ಆಗುತ್ತದೆ. +20 -20 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಈಗ ಈ ಬಹುಪದೋಕ್ತಿಯನ್ನು ನಾವು ಬಿಡಿಸ್ಕೊಳ್ಬೇಕು. ಗುಣಿಸಿದಾಗ 20 ಬಂದಿರಬೇಕು, ಕೂಡಿಸಿದಾಗ 12 ಬರಬೇಕು. ಅಂತಂದರೆ 12ರಲ್ಲಿ 20 ಗುಣಿಸಿದಾಗ 20 ಬಂದಿದೆ. +10 + 2 ಅಂತಂದರೆ 12 + 20. ಇದರಲ್ಲಿ ನಾವು ಎಕ್ಸನ್ನು ಹೊರಗಡೆ ತೆಗಿಬೋದು.1x ಉಳಿಯಿತು. +10 + 2 x ಪ್ಲಸ್ 2 10 20. x + 10 x + 10 ಒಂದು ಅಪವರ್ತನ, x + 2 ಇನ್ನೊಂದು ಅಪವರ್ತನ. ಅಂತಂದರೆ ಅಪವರ್ತನಗಳು x + 1 x + 10 x + 2 ಇವು ಈ ಬಹುಪದೋಕ್ತಿಯ ಅಪವರ್ತನಗಳಾಗಿವೆ. 4ನೇ ಕೊನೆಯ ಪ್ರಶ್ನೆ 2y⁻³ + y⁻² ಮೈನಸ್ 2y - 1 2 1 -2 ಅಂತಂದರೆ -2ರ ಅಪವರ್ತನಗಳಂತಂದರೆ -1 -2.
ಇಲ್ಲಿ ವೈದಲ್ಲಿ ನಾವು -1 ಹಾಕಬೇಕು. 2 ವೈದಲ್ಲಿ -1/3 ಪ್ಲಸ್ ವೈದಲ್ಲಿ -1/2 ಮೈನಸ್ ವೈದಲ್ಲಿ -1 -1 2 ಒಂದಲೇ -2 ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 -1 +2 -2 -1 +1 ಕ್ಯಾನ್ಸಲ್ ಆಗಿ 0 ಉಳಿಯಿತು. ಅಂತಂದರೆ y = -1 ಹಾಕಿದಾಗ ನಮಗೆ 0 ಬಂದಿದೆ. ಆದ್ದರಿಂದ y - 1 = 0. y - 1ರಿಂದ ನಾವು ಈ ಬಹುಪದೋಕ್ತಿಯನ್ನು ಭಾಗಿಸಬೇಕು. 2y² ಗುಣಿಸ್ಕೊಳ್ಬೇಕು. ಯಾಕಂತಂದರೆ y³ ಇದೆ, ಇಲ್ಲಿ y ಇದೆ ಅಂತಂದರೆ ಇನ್ನು 2y² ಬೇಕು. 2y² × y 2y³ ಪ್ಲಸ್ ಇಂಟು ಮೈನಸ್ 2y² × y -2y². ಇದು ಕ್ಯಾನ್ಸಲ್ ಆಗಿ 0 ಉಳಿಯಿತು. ಪ್ಲಸ್ ಇಂಟು ಪ್ಲಸ್ 2y² ಪ್ಲಸ್ 1y² ಅಂತಂದರೆ 3y². -2y ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಬೇಕು. ಇದನ್ನು ಪ್ಲಸ್ 3y ಗುಣಿಸ್ಕೊಳ್ಬೇಕು. 3y × y 3y² ಪ್ಲಸ್ ಇಂಟು ಮೈನಸ್ 3y × 1 -3y. ಈಗ ಚಿಹ್ನೆಯನ್ನು ಚೇಂಜ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗಿ 0 ಉಳಿಯಿತು. ಮೈನಸ್ ಇಂಟು ಪ್ಲಸ್ 3ರಲ್ಲಿ 2 ಕಳೆದರೆ y -1 ಇಲ್ಲಿ ಇಳಿಸ್ಕೊಳ್ಬೇಕು. ಪ್ಲಸ್ 1ರಿಂದ ಗುಣಿಸುವುದರಿಂದ y × 1 y ಪ್ಲಸ್ ಇಂಟು ಮೈನಸ್ 1 ಈಗ ಇದನ್ನು ಕ್ಯಾನ್ಸಲ್ ಮಾಡಿದಾಗ 0 ಉಳಿಯಿತು. ಈ ಬಹುಪದೋಕ್ತಿಯನ್ನು ನಾವಿಲ್ಲಿ ಬಿಡಿಸ್ಕೊಳ್ಬೇಕು. ಗುಣಿಸಿದಾಗ 2 ಒಂದಲೇ 2 ಬಂದಿರಬೇಕು, ಕೂಡಿಸಿದಾಗ 3 ಬರಬೇಕು. 2 ಒಂದಲೇ 2 ಏನಿಲ್ಲ ಅಂದರೆ 1 ಇರುತ್ತದೆ. ಇಲ್ಲಿ 2 ಒಂದಲೇ 2 2 + 1 3. ಇದರಲ್ಲಿ ನಾವು 2y ಕಾಮನ್ ತೆಗಿಬಹುದು. 2y ತೆಗೆದರೆ ಇಲ್ಲಿ 1y ಉಳಿತು. ಪ್ಲಸ್ ಇಲ್ಲಿ 2y ಇದ್ದಿದ್ದು ತೆಗೆದು ಬಿಟ್ಟಿದ್ವಿ ಅಂತಂದರೆ ಏನಿಲ್ಲ ಅಂದರೆ 1 ಉಳಿದಿರುತ್ತದೆ. ಇದರಲ್ಲಿ ನಾವು 1 ಹೊರಗಡೆ ತೆಗೆದಾಗ ಇಲ್ಲಿ ಏನು ಕಾಮನ್ ಇರಲಿಲ್ಲ ಅಂತಂದರೆ 1 ಇರುತ್ತದೆ. ಅದಕ್ಕಾಗಿ +1 y + 1 ಉಳಿಯಿತು. y + 1 ಒಂದು ಅಪವರ್ತನ, 2y + 1 ಇನ್ನೊಂದು ಅಪವರ್ತನವಾಗಿ ಬರುತ್ತದೆ. ಆದ್ದರಿಂದ ಈ ಬಹುಪದೋಕ್ತಿಯ ಅಪವರ್ತನಗಳಂತಂದರೆ 2y + 1 y + 1 ಮತ್ತು y - 1. ಇಲ್ಲಿವರೆಗೆ ನಾವು ಅಭ್ಯಾಸ 2.3ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.